ಜ್ಞಾನ ಹಾಗೂ ಅಪಾರ ಶಕ್ತಿಯುಳ್ಳಂತಹ ಶಾಸ್ತ್ರ ಮುದ್ರಾಯುಕ್ತ ಶಾಸ್ತ್ರ. ಮುದ್ರಾ ಧಾರಣೆಯಿಂದ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಸ್ಥಿತಿಗತಿಗಳನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಲ್ಲಿ ಸಹಾಯಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ ನಿತ್ಯ ಸ್ತೋತ್ರ ಕಾರ್ಯಕ್ರಮದಲ್ಲಿ ಮುದ್ರಾ ಧಾರಣೆಯ ಕುರಿತಾದಂತಹ ಉಪಯುಕ್ತಕರವಾದಂತಹ ಮಾಹಿತಿಯನ್ನ, ಚೈತನ್ಯಪ್ರದವಾದಂತಹ ಅನೇಕ ಚಿಕಿತ್ಸಾ ಮುದ್ರೆಗಳನ್ನ ತಿಳಿಸ್ಕೊಡ್ತಿದೀವಿ. ಇಂದು ಹಾಗಿದ್ರೆ ಯೋಗನಿಧಿ ಡಾಕ್ಟರ್ ಲತಾ ಶೇಖರ್ ಅವರು ಯಾವ ಮುದ್ರಾ ಧಾರಣೆಯ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಳ್ಳ ಬಯಸ್ತಿದ್ದಾರೆ, ನೋಡಿ ತಿಳಿಯೋಣ. ನಮಸ್ಕಾರ ವೀಕ್ಷಕರೇ, ನಾವೀಗ ಮುದ್ರಾ ಹಾಗೂ ಚಕ್ರ ಮೆಡಿಟೇಷನ್ ಯಾವ ರೀತಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ ಅಂದ್ರೆ ಒಂದಕ್ಕೊಂದು ನಿಕಟವಾದ ಸಂಬಂಧ ಇದೆ. ಮುದ್ರಾ ಪ್ರಾಕ್ಟೀಸ್ ಮಾಡುವಾಗ ಚಕ್ರ ಮೆಡಿಟೇಷನ್ ಮಾಡಿದ್ರೆ ಅಥವಾ ನೀವು ಪರ್ಟಿಕ್ಯುಲರ್ ಚಕ್ರನ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡುವಾಗ ಯಾವ್ಯಾವ ಮುದ್ರಾ ಮಾಡಿದ್ರೆ ಅದು ಹೆಚ್ಚಿನ ಪರಿಣಾಮಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಮೂಲಾಧಾರ ಚಕ್ರದಿಂದ ಹಿಡಿದು ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಚಕ್ರ, ಈ ಎಲ್ಲಾ ಚಕ್ರಗಳಿಗೂ ಯಾವ್ಯಾವ ಮುದ್ರಗಳನ್ನು ಮಾಡ್ಬೋದು ಅಂತ ನೋಡಿದೀರಾ. ಈಗ ಆಜ್ಞಾ ಚಕ್ರ ಅಂದ್ರೆ ನಮ್ಮ ಐಬ್ರೋ ಮಧ್ಯ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಈ ಆಜ್ಞಾ ಚಕ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಾಗ, ಅದ್ರ ಬಗ್ಗೆ ಮೆಡಿಟೇಷನ್ ಮಾಡುವಾಗ ನಾವು ಪ್ರಾಣ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಪ್ರಾಣ ಮುದ್ರ ಅಂದ್ರೆ ನಮ್ಮ ಪ್ರಾಣ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು. ಕಣ್ಣಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳನ್ನ ಕಡಿಮೆ ಮಾಡಲಿಕ್ಕೆ ಈ ಪ್ರಾಣ ಮುದ್ರ ಅತ್ಯಂತ ಸಹಾಯಕಾರಿಯಾದ ಮುದ್ರ. ನೀವು ಆಜ್ಞಾ ಚಕ್ರದ ಕಡೆ ಗಮನ ಕೊಟ್ಟಾಗ ನರಮಂಡಲವನ್ನು, ಇಡೀ ನರ್ವಸ್ ಸಿಸ್ಟಮ್ ಅನ್ನ ಅದು ಉತ್ತೇಜನಗೊಳಿಸ್ತಾ ಹೋಗುತ್ತೆ. ಬ್ರೈನಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟಿದ್ದು ಹಾಗೂ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಜ್ಞಾ ಚಕ್ರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಆ ಥರ ಮಾಡುವಾಗ ಈ ಪ್ರಾಣ ಮುದ್ರನ ಅಭ್ಯಾಸ ಮಾಡಬೇಕು. ವೀಕ್ಷಕರೇ, ಇವತ್ತಿನ ಇನ್ನೊಂದು ಮುಖ್ಯವಾದ ಮುದ್ರ ಮೇರುದಂಡ ಮುದ್ರ. ಮೇರುದಂಡ ಅಂತ ಹೆಸರೇ ಹೇಳೋ ಹಾಗೆ ಅದು ನಮ್ಮ ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು, ಡಿಸ್ಕ್ ಬಲ್ಜ್ ಇರೋರಿಗೆ, ಬೆನ್ನು ನೋವು ಕೂತಾಗ ಅಥವಾ ತುಂಬಾ ಹೊತ್ತು ಕೆಲಸ ಮಾಡಿದಾಗ ನಮ್ಮ ಬೆನ್ನಿಗೆ ಸ್ಟ್ರೈನ್ ಆಗಿ ನೋವು ಬರುವಂಥದ್ದು, ಈ ರೀತಿ ಎಲ್ಲ ತೊಂದರೆಗಳಿಗೆ ಈ ಮೇರುದಂಡ ಮುದ್ರ ಅತ್ಯಂತ ಸಹಾಯಕಾರಿಯಾಗಿದೆ. ಅದನ್ನ ಎರಡು ರೀತಿ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ ಎರಡು ಮುದ್ರಗಳನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಮಧ್ಯದ ಬೆರಳು ಹಾಗೂ ಕಿರುಬೆರಳು, ಆಕಾಶ ತತ್ವದ ಮಧ್ಯದ ಬೆರಳು ಹಾಗೂ ಅಗ್ನಿ ತತ್ವದ ಹೆಬ್ಬೆರಳು ಮತ್ತು ಜಲತತ್ವದ ಕಿರಿಬೆರಳು, ಈ ಮೂರು ಬೆರಳುಗಳ ತುದಿಗಳನ್ನು ಜೋಡಿಸಬೇಕು. ಉಳಿದ ಎರಡು ಬೆರಳು ಆದ್ರೆ ನೇರವಾಗಿ ಚಾಚಬಹುದು. ಸ್ವಲ್ಪ ನಿಮ್ಗೆ ಕಷ್ಟ ಆದ್ರೆ ಜಸ್ಟ್ ಹೀಗೆ ಟಚ್ ಆದ್ರೂ ಕೂಡ ಅದು ಅಷ್ಟೇ ನಮ್ಮ ಇಫೆಕ್ಟಿವ್ ಆಗಿ ನಮ್ಮ ದೇಹಕ್ಕೆ ವರ್ಕ್ ಮಾಡ್ತಾ ಹೋಗುತ್ತೆ. ಇದು ಸ್ವಲ್ಪ ಕಷ್ಟವಾಗಿರುತ್ತೆ. ಇನ್ನೊಂದು ಮುದ್ರ ಮೇರುದಂಡ ಮುದ್ರ ಅಂತಾನೆ ಕರೀತಾರೆ. ಹೀಗೆ ನಾಲ್ಕು ಬೆರಳುಗಳನ್ನು ಹೀಗೆ ಜೋಡಿಸ್ಬಿಟ್ಟು ಈ ಹೆಬ್ಬೆರಳನ್ನು ಮಾತ್ರ ಮೇಲಕ್ಕೆ ಇಟ್ಕೊಳ್ಳುವಂಥದ್ದು. ಎರಡು ಕೈಯಿಂದ ಕೂಡ ಈ ರೀತಿ ಮಾಡ್ಬೋದು. ನೀವು ಮೆಡಿಟೇಷನ್ ಮಾಡುವಾಗ, ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ನಮ್ಮ ಬೆನ್ನನ್ನು ಸಪೋರ್ಟ್ ಮಾಡದೇ ಇದ್ರೆ ಅಂದ್ರೆ ತುಂಬಾ ಹೊತ್ತು ಕೂರ್ಲಿಕ್ಕೆ ಕಷ್ಟ ಆದ್ರೆ ಈ ರೀತಿ ನಾವು ಹೀಗೆ ಕೆಳಗಡೆ ಫ್ರೀಯಾಗಿ ಇಟ್ಕೊಂಡು ಈ ರೀತಿ ಕುತ್ಕೊಂಡು ಅಭ್ಯಾಸ ಮಾಡೋದ್ರಿಂದ ಬೆನ್ನು ಯಾವಾಗಲೂ ನೇರವಾಗಿ ಇಡಲು ಇದು ಸಹಾಯಕಾರಿಯಾಗುತ್ತೆ. ಮತ್ತು ಬೆನ್ನು ನೋವಿಗೆ, ಎಲ್ಲಾ ರೀತಿಯ ಬೆನ್ನು ನೋವಿಗೆ ಕೂಡ ಈ ಮೇರುದಂಡ ಮುದ್ರ ಅನ್ನೋದು ತುಂಬಾ ಸಹಾಯಕಾರಿಯಾದ ಮುದ್ರವಾಗಿದೆ. ವೀಕ್ಷಕರೇ, ಗರ್ಭಿಣಿ ಸ್ತ್ರೀಯರಲ್ಲಿ ಈ ಬೆನ್ನು ನೋವು ಅನ್ನೋದು ಅತ್ಯಂತ ಕಾಮನ್ ಆಗಿ ಒಂದು ಕಾಡುವಂತ ಸಮಸ್ಯೆಯಾಗಿದೆ. ಅವರಿಗೆ ಯಾವಾಗಲೂ ಬೆನ್ನು ನೋವು ಬರ್ತಾ ಇರುತ್ತೆ. ಅಂಥವರಿಗೆ ಈ ಮೇರುದಂಡ ಮುದ್ರ ಹಾಗೂ ಅಪಾನ ಮುದ್ರ ಈ ಎರಡನ್ನು ಕಾಂಬಿನೇಷನ್ ಮಾಡ್ಕೊಂಡ್ರೆ ಅವರಿಗೆ ಎಲ್ಲಾ ರೀತಿ ಅಂದ್ರೆ ಪೆಲ್ವಿಕ್ ರೀಜನ್ಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಹಾಗೂ ಬೆನ್ನು ನೋವಿಗೆ ಈ ಎರಡಕ್ಕೂ ಕೂಡ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಮೇರುದಂಡ ಮುದ್ರನ 10 ನಿಮಿಷದಿಂದ 15 ನಿಮಿಷ, 20 ನಿಮಿಷ ಈ ರೀತಿ ದಿನದಲ್ಲಿ 2 ಸಲ 3 ಸಲ ಹಾಕ್ಬೇಕಾಗುತ್ತೆ ಜನರಲ್ ಆಗಿ. ಅಥವಾ ನೀವು ಮೆಡಿಟೇಷನ್ಗೆ ಕೂರುವಾಗ, ಜರ್ನಿ ಮಾಡುವಾಗ, ಯಾವಾಗ ನಿಮಗೆ ಬೆನ್ನೋವು ಬರುತ್ತೆ ಅಂತ ಟೈಮಲ್ಲಿ ಮಾಡಬೇಕು ಅಂದ್ರೆ ನೀವು ಆ ಟೈಮಲ್ಲಿ ಮಾತ್ರ ಮಾಡಿದ್ರು ಕೂಡ ಸಾಕಾಗುತ್ತೆ. ಈ ಮೇರುದಂಡ ಮುದ್ರವನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಕಿಬ್ಬೊಟ್ಟೆ ಪ್ರದೇಶದಲ್ಲಿ ಅಂದ್ರೆ ಹೊಟ್ಟೆಯ ರೀಜನ್ ಅಲ್ಲಿ ಇರುವಂತ ಅಂಗಾಂಗಗಳನ್ನು ಕೂಡ ಚೈತನ್ಯಗೊಳಿಸ್ತಾ ಬರುತ್ತೆ. ಸೊ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಕೂಡ ಈ ಮೇರುದಂಡ ಮುದ್ರದಿಂದ ಕಡಿಮೆ ಆಗುತ್ತೆ. ವೀಕ್ಷಕರೇ, ಈ ಮೇರುದಂಡ ಮುದ್ರ ಎಷ್ಟೊಂದು ಸಿಂಪಲ್ ಆಗಿದೆ, ಆದ್ರೆ ಅದು ನಮ್ಮ ಸ್ಪೈನಲ್ ಕಾರ್ಡಿಗೆ ಯಾವ ರೀತಿ ಸಹಾಯ ಮಾಡ್ತಾ ಹೋಗುತ್ತೆ, ಆ ನೋವನ್ನ ಯಾವ ರೀತಿ ನಿವಾರಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ, ನಿತ್ಯ ಸ್ತೋತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.